ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಎಂಪ್ಲಾಯೀಸ್ಗಳು ನಮ್ಮ ಕಂಪನಿ ಮ್ಯಾನೇಜ್ಮೆಂಟು 12 ದಿನದಿಂದ ಲಾಕೌಟ್ ಡಿಕ್ಲೇರ್ ಮಾಡಿದರು. ಕಳೆದ 2 ದಿನದಿಂದ ಸರ್ಕಾರ ಲಾಕೌಟ್ನ ನಿಷೇಧ ಮಾಡಿ ಆದೇಶ ಹೊರಡಿಸಿದೆ. ಅದೇ ಪ್ರಕಾರ ನಾವಿವತ್ತು ಎಲ್ಲರೂ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಕಂಪ್ನಿಗೆ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಗೇಟ್ ಹತ್ರ ಬಂದಿದ್ದೀವಿ. ಆದರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ನಮ್ಮ ಕೆಲಸಕ್ಕೆ ಒಳಗಡೆ ಹೋಗೋದಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಲಾಕೌಟ್ ನಿಷೇಧ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ ಮೇಲೆ ಇವರು ಒಂದೆರಡು ಪ್ರಕಟಣೆಗಳನ್ನು ಹೊರಡಿಸಿದ್ದಾರೆ. ಅಂದರೆ ಸರ್ಕಾರದ ವಿರುದ್ಧವಾಗಿ, ಅಂದರೆ ಇವರೊಂದು ಪ್ರಕಟಣೆಯಲ್ಲಿ ಹೇಳ್ತಾರೆ, ನಾವು ಇನ್ನು ಮುಂದೆ ಕೋವಿಡ್ ಗೈಡ್ಲೈನ್ ಪ್ರಕಾರ ನಾವು ಯಾವುದೇ ರಜನ ಯಾವುದೇ ಎಂಪ್ಲಾಯೀಸಿಗೆ ಕೊಡೋದಿಲ್ಲ ಅಂತೇಳಿ ಒಂದು ಪ್ರಕಟಣೆಯನ್ನು ಹಾಕ್ತಾರೆ. ಈಗಾಗಲೇ ಸರ್ಕಾರ ಗೈಡ್ಲೈನ್ ಮಾಡಿದರೂ ಕೂಡ ಅದ್ರ ವಿರುದ್ಧವಾಗಿ ನಾವು ಯಾವುದೇ ಕೋವಿಡ್ ರಜೆ ಕೊಡೋಕ್ಕಾಗಲ್ಲ ಅಂತ ಒಂದು ಹಾಕ್ತಾರೆ. ಮತ್ತು ಯಾರಾದರೂ ಎಂಪ್ಲಾಯೀಸ್ ಮೊಬೈಲ್ನ ಒಳಗಡೆ ತೊಗೊಂಬಂದರೆ ನಾವು ಆ ಮೊಬೈಲ್ನ ಕಿತ್ಕೋತೀವಿ ಅಂತ ಬಹಿರಂಗ ಓಪನ್ ಆಗಿ, ಅಂದರೆ ನೋಟಿಸ್ ಬೋರ್ಡಲ್ಲಿ ಅಧಿಕೃತವಾಗಿ ಹಾಕ್ತಾರೆ. ತಿಳಿ ನಮ್ಮ ಇದ್ರ ಪ್ರಕಾರ ಪೊಲೀಸರು ಕೂಡ ಏನಾದರೂ ಮೊಬೈಲ್ ಯೂಸೇಜ್ನ ಯಾರಾದರೂ ವೈಲೇಟ್ ಮಾಡಿದ್ರೆ ಗೈಡ್ಲೈನ್ನ ನಿಯಮನ ಫೈನ್ ಹಾಕುವಂಥ ಒಂದು ನಿಯಮ ಇರೋಂಥದ್ರಲ್ಲಿ ಇವರು ನೋಟಿಸ್ ಬೋರ್ಡಲ್ಲೇ ರೈಟಿಂಗಲ್ಲೇ ಆ ಮೊಬೈಲ್ನ ಕಿತ್ಕೋತೀವಿ ಅಂತ ಹಾಕ್ತಾರೆ. ಅಂದರೆ ಇವರ ಮನಸ್ಥಿತಿ ಅಥವಾ ಇವರ ನಡವಳಿಕೆ ಹೇಗಿದೆ ಅನ್ನೋದನ್ನು ಈ ಒಂದು 2 ನಡವಳಿಕೆ ಅಂದರೆ 2 ನೋಟಿಸ್ಗಳಲ್ಲೇ ನಾವು ಅರ್ಥ ಮಾಡ್ಕೋಬೋದು. ಲಾಕೌಟು ನಿಷೇಧ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ ನಂತರ ಕಳೆದ 1 ದಿನದಲ್ಲಿ ಹಾಕಿರೋಂಥ ಈ ಒಂದು ನೋಟಿಸ್ಗಳು. ಇದೇ ರೀತಿ ನಮಗೆ ಈ ಹಿಂದೆ ಹಲವಾರು ಶೋಷಣೆನ ನಮಗೆ ಎಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಈಗಲೂ ಕೂಡ ಅದ್ರ ಮುಂದುವರೆದ ಭಾಗವಾಗಿ ಸರ್ಕಾರ ಆದೇಶದ ವಿರುದ್ಧವಾಗಿ ನಮ್ಮನ್ನು ಕೆಲಸಕ್ಕೆ ಒಳಗಡೆ ಹೋಗೋದನ್ನು ತಡೀತಾ ಇದ್ದಾರೆ. ಹಾಗಾಗಿ ನಾವು ಈ ಮೂಲಕ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಬಯಸ್ತೀವಿ. ಕಾರ್ಮಿಕ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಡಬೇಕು. ಇವರು ನಿರಂತರವಾಗಿ ಮಾಡ್ತಾ ಇರುವಂತಹ ಕಾನೂನು ಭಂಗವನ್ನು, ಶೋಷಣೆಯನ್ನು ತಡೆಯೋದಕ್ಕೆ ಮುಂದಾಗಬೇಕು ಅಂತ ಈ ಮೂಲಕ ಎಲ್ಲ ಕಾರ್ಮಿಕರ ಪರವಾಗಿ, ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ ಕಾರ್ಮಿಕರ ಪರವಾಗಿ ಮತ್ತು ಎಲ್ಲ ಬೇರೆ ಕಾರ್ಮಿಕ ವರ್ಗದ ಪರವಾಗಿ ನಾವು ಈ ಮೂಲಕ ಮನವಿ ಮಾಡ್ತೀವಿ.